ನನ್ನ ಹತ್ರ ಬಹಳಷ್ಟು ಜನ ಪ್ರತಿದಿನ ಬಂದು ಡಾಕ್ಟ್ರೇ ನಾನು 1 ಗಂಟೆ ವಾಕಿಂಗ್ ಮಾಡ್ತೀನಿ, 1.5 ಗಂಟೆ ವಾಕಿಂಗ್ ಮಾಡ್ತೀನಿ ಅಂದ್ರೂ ನನ್ನ ದೇಹ ತೂಕ ಕಡಿಮೆ ಆಗ್ತಿಲ್ವಲ್ಲ ಅಂತ ಕೇಳ್ತಿರ್ತಾರೆ. ತೊಂದರೆ ವಾಕಿಂಗ್ ಅಲ್ಲ, ನೀವು ಹೇಗೆ ವಾಕಿಂಗ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೊಬ್ಬ ಕೀಲು ಮೂಳೆ ತಜ್ಞನಾಗಿ ಮತ್ತು ಒಬ್ಬ ಡಾಕ್ಟರ್ ಆಗಿ ವಾಕಿಂಗ್ ಖಂಡಿತ ವರ್ಕ್ ಮಾಡುತ್ತೆ ಅಂತ ನನ್ಗೆ ಗೊತ್ತು. ಆದ್ರೆ ವೈಜ್ಞಾನಿಕವಾಗಿ ಸರಿಯಾಗಿ ವಾಕಿಂಗ್ ಮಾಡಿದ್ರೆ ಮಾತ್ರ ಅದರಿಂದ ಹೆಚ್ಚು ಲಾಭ ಆಗುತ್ತೆ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಕ್ಕೆ, ತೂಕ ಇಳಿಸಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಮಾಡ್ತಾ ಇರುವಂತಹ 5 ಮುಖ್ಯ ತೊಂದರೆಗಳು ಅಥವಾ ತಪ್ಪುಗಳು ಯಾವುದು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅದನ್ನ ಹೇಗೆ ಸರಿಪಡಿಸ್ಕೋಬೇಕು, ವಾಕಿಂಗ್ ಇಂದ ನಮ್ಗೆ ಹೇಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಬೇಕು ಅಂತ ನಿಮ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ದೇಹ ತೂಕ ಇಳಿಸಬೇಕು, ಹೊಟ್ಟೆ ಬೊಜ್ಜು ಕರಗಿಸಬೇಕು ಅಂತ ಬಹಳಷ್ಟು ಜನರ ಆಸೆ ಇರುತ್ತೆ. ಆದ್ರೆ ಸರಿಯಾಗಿ ವೈಜ್ಞಾನಿಕವಾಗಿ ಇದು ಹೇಗಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಫ್ಯಾಟ್ ಲಾಸ್ ಅನ್ನುವಂಥದ್ದು ಕ್ಯಾಲೋರಿ ಡೆಫಿಸಿಟ್ ಇರಬೇಕು. ಅಂದ್ರೆ ನಾವು ತಿನ್ನುವಂತ ಆಹಾರದ ಪ್ರಮಾಣ ನಾವು ಖರ್ಚು ಮಾಡೋದಕ್ಕಿಂತ ಕಡಿಮೆ ಇರಬೇಕು, ಅಂದ್ರೆ ಹೆಚ್ಚು ಖರ್ಚು ಮಾಡ್ತಾ ಹೋಗ್ಬೇಕು. ಅದರ ಜೊತೆಗೆ ಹಾರ್ಮೋನಲ್ ಬ್ಯಾಲೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು. ಅದು ಸರಿಯಾಗಿದ್ದಾಗ, ಅಂದ್ರೆ ನಾವು ಕ್ಯಾಲರಿಕ್ ಡೆಫಿಸಿಟ್ ಮತ್ತು ಹಾರ್ಮೋನಲ್ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ವಾಕಿಂಗ್ ಇಂದ ನಾವು ಹೆಚ್ಚು ನಾವು ತಿಂದಿರುವಂತಹ ನಮ್ಮ ದೇಹದಲ್ಲಿರುವಂತಹ ಕ್ಯಾಲರೀಸ್ ಗಳನ್ನ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ವಾಕಿಂಗ್ ನಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್, ಕಾರ್ಟಿಸಾಲ್ ಮೇಲೆ ಪರಿಣಾಮ ಬೀಳುತ್ತೆ. ನಮ್ಮ ಮಸಲ್ ಅನ್ನ, ಮಾಂಸಖಂಡಗಳನ್ನ ಆಕ್ಟಿವೇಟ್ ಮಾಡುತ್ತೆ. ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ ಒಳ್ಳೆ ಚಾಲನೆ ಕೊಡುತ್ತೆ. ಮೆಟಬಾಲಿಕ್ ರೇಟ್ ಅನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಖಂಡಿತವಾಗಿ ಆ ಚಾಲನೆ ಒಳಗಡೆ ಇರೋ ಇಂಜಿನ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ಕೆ, ಸರಿಯಾಗಿ ಖರ್ಚು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ವಾಕಿಂಗ್ ಅನ್ನುವಂಥದ್ದು ಸರಿಯಾದ ಸಿಗ್ನಲ್ ಗಳನ್ನ ನಮ್ಮ ದೇಹಕ್ಕೆ ಕೊಟ್ಟಾಗ ಮಾತ್ರ ಈ ಇಂಜಿನ್ ಸರಿಯಾಗಿ ಕೆಲಸ ಮಾಡುತ್ತೆ. ಸೊ ನಾವು ಈ ಸಿಗ್ನಲ್ ಕೊಡೋದ್ರಲ್ಲಿ ತಪ್ಪು ಮಾಡ್ತಾ ಇದ್ದೀವಿ. ಯಾವ 5 ತಪ್ಪುಗಳು ನೋಡ್ತಾ ಹೋಗೋಣ. ಹೆಚ್ಚಿನವರು ಮಾಡುವಂತಹ ಮೊದಲನೇ ತಪ್ಪು, ವಾಕಿಂಗ್ ಮಾಡ್ಬೇಕಾದ್ರೆ ಒಂದೇ ಜಾಗದಲ್ಲಿ ಒಂದೇ ಸ್ಪೀಡ್, ನಿಧಾನವಾದ ಸ್ಪೀಡ್ ಅಲ್ಲಿ ನಡೀತಾ ಇರುವಂತಹದ್ದು. ಸ್ಲೋ ಸ್ಪೀಡ್ ಅಲ್ಲಿ ದಿನಾ ನಡೀತಾ ಹೋಗೋದ್ರಿಂದ ಬಹಳ ವ್ಯತ್ಯಾಸ ಆಗಲ್ಲ. ನೀವು ನೋಡಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಹಲವಾರು ಜನ ಪಾರ್ಕಿಂಗ್ ಹೋಗ್ತಾರೆ. ಒಂದೇ ಜಾಗದಲ್ಲಿ ಅದೇ ಜನ 5 ವರ್ಷದಿಂದ ನಡೀತಾ ಇದ್ದಾರೆ, ಅದೇ ತೂಕ ಇದೆ, ತೂಕ ಕಡಿಮೆನೇ ಆಗ್ತಾ ಇಲ್ಲ. ಯಾಕೆ ಅಂತ ನೀವು ಆಶ್ಚರ್ಯ ಪಡ್ಬೋದು. ನಮ್ಮ ದೇಹ ಬೇಗ ಅಡ್ಜಸ್ಟ್ ಆಗ್ಬಿಡುತ್ತೆ. ಅಂದ್ರೆ ವಾಕಿಂಗ್ ಪ್ರಾರಂಭ ಮಾಡಿದಾಗ ಒಂದು 15 ದಿನ, 20 ದಿನ, 1 ತಿಂಗಳು ಬಹಳ ಚೆನ್ನಾಗಿ ನಮ್ಮ ತೂಕ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಆದ್ರೆ ಪ್ರತಿದಿನ ಅದೇ ಜಾಗದಲ್ಲಿ, ಅದೇ ಸಮಯದಲ್ಲಿ, ಅದೇ ಸ್ಪೀಡಲ್ಲಿ, ನಿಧಾನವಾದ ಸ್ಪೀಡಲ್ಲಿ ನಡೀತಾ ಇದ್ರೆ ಖಂಡಿತ ನಮ್ಮ ದೇಹ ಬೇಗ ಅಡ್ಜಸ್ಟ್ ಆಗ್ಬಿಡುತ್ತೆ. ಅಂದ್ರೆ ನಮ್ಗೆ ಪ್ರತಿದಿನ ಅದೇ ಎಕ್ಸಾಮ್ ಪೇಪರ್ನ ನಾವು ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಮೊದಲನೇ ದಿನ ಕಷ್ಟ ಆಗುತ್ತೆ. ಆದ್ರೆ 5ನೇ ದಿನ, 6ನೇ ದಿನ ಸುಲಭ ಆಗ್ಬಿಡುತ್ತೆ. ಅದೇ ಆನ್ಸರ್ ಬರೆದು ಬೇಗ ಬಂದ್ಬಿಡ್ಬೋದು. ಹಾಗೆ ನಮ್ಮ ದೇಹ ಅಡ್ಜಸ್ಟ್ ಆಗಕ್ಕೆ ನಾವು ಬಿಡಬಾರ್ದು. ಅಂದ್ರೆ ನಮ್ಮಲ್ಲಿ ಏನೋ ಚೇಂಜ್ ಇರಬೇಕು. ವಾಕಿಂಗ್ ಅಲ್ಲಿ ಹೊಸ ರೂಟಲ್ಲಿ ಹೋಗ್ಬೇಕು, ಸ್ಪೀಡ್ ವೇರಿ ಆಗ್ತಾ ಇರಬೇಕು, ಸ್ಪೀಡ್ ಹೆಚ್ಚಿರಬೇಕು. ನಿಧಾನವಾಗಿ ನಡೆದ್ರೆ ನಮ್ಮ ದೇಹದಲ್ಲಿರುವಂತಹ ಗ್ಲೂಕೋಸ್ ಅನ್ನ ದೇಹ ಉಪಯೋಗಿಸ್ಕೊಳ್ಳುತ್ತೆ ಶಕ್ತಿಗೋಸ್ಕರ. ಆದ್ರೆ ಯಾವಾಗ ನಾವು ಹೆಚ್ಚು ನಡಿತೀವೋ, ಫಾಸ್ಟ್ ಆಗಿ ನಡಿತೀವೋ, ನಮ್ಮ ಹೃದಯದ ಬಡಿತ ಹೆಚ್ಚಾಗುತ್ತೆ. ಹೃದಯದ ಬಡಿತ ಹೆಚ್ಚಾಗೋ ರೀತಿಯಲ್ಲಿ ನಡೆದಾಗ ಮಾತ್ರ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಡಿಬೇಕಾದ್ರೆ ಸ್ಪೀಡ್ ತುಂಬಾ ಇಂಪಾರ್ಟೆಂಟ್. ಸ್ಪೀಡ್ ಹೇಗೆ ಗೊತ್ತಾಗುತ್ತೆ ಡಾಕ್ಟ್ರೇ? ನಾವು ನಡಿಬೇಕಾದ್ರೆ ಸುಲಭವಾಗಿ ಒಂದು ವಾಕ್ಯನ ಮಾತಾಡ್ಕೊಂಡು ನಡೀತಾ ಇದ್ದೀನಿ. ಹೆಚ್ಚಿನ ಜನ ಬೆಳಗ್ಗೆ ನಡಿಬೇಕಾದ್ರೆ ನಮ್ಮ ಮನೇಲಿ ಏನೇನಾಯ್ತು ಅಂತ ಹೆಂಗಸರು ಮಾತಾಡ್ಕೊಂಡು ಹೋಗ್ಬೋದು, ಅಥವಾ ಇವತ್ತಿನ ಪಾಲಿಟಿಕ್ಸ್ ಅಲ್ಲಿ ಏನಾಯ್ತು ಅಂತ, ನ್ಯೂಸ್ ಅಲ್ಲಿ ಏನಾಯ್ತು ಅಂತ ಗಂಡಸರು ಡಿಸ್ಕಸ್ ಮಾಡ್ಕೋತಾ ಹೋಗ್ಬೋದು. ಹೀಗೆ ನಿಧಾನ ನಡೆಯೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜಿಗೆ ಅನುಕೂಲ ಆಗದೆ ಇರ್ಬೋದು. ನಿಮ್ಮ ಮೂಡ್ ಚೆನ್ನಾಗಿ ಅನ್ಸ್ಬೋದು, ನೀವು ಖುಷಿಯಿಂದ ಬೇರೆಯವ್ರ ಜೊತೆ ನಗಾಡ್ಕೊಂಡು ನಡಿಬಹುದು. ಆದ್ರೆ ತೂಕ ಇಳಿಸ್ಬೇಕು, ನಿಮ್ಮ ದೇಹಕ್ಕೆ ಹೆಚ್ಚು ಉಪಯೋಗ ಆಗ್ಬೇಕು ಅಂತಂದ್ರೆ ನಡಿಬೇಕಾದ್ರೆ ನಮ್ಗೆ 2 ರಿಂದ 3 ಶಬ್ದಕ್ಕಿಂತ ಹೆಚ್ಚು ಉಸಿರು ಕಟ್ಟದೆ ಮಾತಾಡ್ಲಿಕ್ಕೆ ಆಗ್ಬಾರ್ದು. ಅಂದ್ರೆ ನಮ್ಮ ಹಾರ್ಟ್ ರೇಟ್ ಅನ್ನ, ನಮ್ಮ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ 70-75% ಹತ್ತತ್ರ ತಗೊಂಡು ಹೋಗ್ಬೇಕು. ಅವಾಗ ಮಾತ್ರ ಬಾಡಿ ಫ್ಯಾಟ್ ಬರ್ನಿಂಗ್ ಝೋನಿಗೆ ಹೋಗುತ್ತೆ, ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅಂದ್ರೆ ಗಾಡಿ ಫಸ್ಟ್ ಗೇರ್ ಅಲ್ಲೇ ಓಡ್ಸಕ್ಕಾಗಲ್ಲ, ನಾವು ಗೇರ್ ಚೇಂಜ್ ಮಾಡ್ತಾ ಇರ್ಬೇಕು. ಸ್ವಲ್ಪ ದೂರ ನಡೆದ ತಕ್ಷಣ ಒಂದು ಸ್ಪೀಡ್ ಸ್ವಲ್ಪ 1.5 ಪಟ್ಟು ಅಥವಾ ಸ್ವಲ್ಪ ಫಾಸ್ಟ್ ಆಗಿ ನಡೆಯುವಂಥದ್ದು, 1-2 ನಿಮಿಷ ನಿಧಾನವಾಗಿ, ಆಮೇಲೆ ಕೈಯನ್ನ ಮೂವ್ಮೆಂಟ್ ಮಾಡುವಂಥದ್ದು, ಸ್ವಲ್ಪ ಅಪ್ ಸ್ವಲ್ಪ ಡೌನ್ ಅಲ್ಲಿರೋ ಕಡೆ ನಡೆಯುವಂಥದ್ದು. ಸರಿಯಾದ ರೀತಿಯಲ್ಲಿ ಈ ತರ ವೇರಿಯೇಷನ್ ಮಾಡೋದ್ರಿಂದ, ಒಂದೊಂದ್ ದಿನ ಒಂದೊಂದ್ ಕಡೆ ವಾಕಿಂಗ್ ಹೋಗೋದ್ರಿಂದ, ನಮ್ಮ ದೇಹವನ್ನ ಚಾಲೆಂಜ್ ಮಾಡೋದ್ರಿಂದ ಮಾತ್ರ ಅದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ನಾವು ಬಿಡದೆ ಇರ್ಲಿಕ್ಕೆ ಅನುಕೂಲ ಆಗುತ್ತೆ. ಅವಾಗ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಆರಾಮಾಗಿ ಹೋಗ್ತಾ ಹೋಗುತ್ತೆ. ಸೊ ಸ್ಲೋ ಆಗಿ ನಡೆಯೋದಲ್ಲ, ಫಾಸ್ಟ್ ಆಗಿ ನಡಿಬೇಕು. ಒಂದೇ ರೀತಿ ನಡೆಯೋದಲ್ಲ, ಸ್ವಲ್ಪ ಮಧ್ಯೆ ಮಧ್ಯೆ ಚೇಂಜ್ ಕೊಡ್ತಾ ಇರಬೇಕು. ಅವಾಗ ಮಾತ್ರ ನಮ್ಮ ಬಾಡಿಗೆ ಚಾಲೆಂಜ್ ಮಾಡಿದಾಗ ಅದು ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಒಂದೇ ರೀತಿಯ ರುಟೀನ್ಗೆ ಅಡ್ಜಸ್ಟ್ ಆಗ್ಬಿಡುತ್ತಂದ್ರೆ ಬಾಡಿ ಎಫಿಷಿಯೆಂಟ್ ಆಗಿ ಹೊಟ್ಟೆ ಬೊಜ್ಜು ಕರಗಿಸುವಂತ ಪ್ರಕ್ರಿಯೆ ಸ್ಲೋ ಆಗುತ್ತೆ. ಸೊ ಈ ತಪ್ಪನ್ನ ನೀವು ಮಾಡ್ತಾ ಇದ್ದೀರಾ, ದಯವಿಟ್ಟು ಸರಿಪಡಿಸ್ಕೊಳ್ಳಿ. ವಾಕಿಂಗ್ ಮಾಡ್ಬೇಕಾದ್ರೆ ಹೆಚ್ಚಿನವ್ರು ಮಾಡುವಂತಹ 2ನೇ ದೊಡ್ಡ ತಪ್ಪು, ತುಂಬಾ ಹೊತ್ತು ಪ್ರತಿದಿನ ವಾಕಿಂಗ್ ಮಾಡ್ತಾರೆ, ಆದ್ರೆ ಸರಿಯಾದ ಭಂಗಿಯಲ್ಲಿ ಮಾಡೋಲ್ಲ, ಪಾಸ್ಚರ್ ಬಗ್ಗೆ ಗಮನ ಇರೋದಿಲ್ಲ. ನೀವು ನೋಡಿ, ನಾಳೆ ನೀವು ವಾಕಿಂಗ್ ಮಾಡ್ಬೇಕಾದ್ರೆ ಹೆಚ್ಚಿನವರು ಕುತ್ತಿಗೆಯನ್ನ ಮುಂದೆ ಬಗ್ಸಿರ್ತಾರೆ, ನಮ್ಮ ಭುಜಗಳು ಮುಂದಕ್ಕೆ ಬಾಗಿರುತ್ತೆ, ಬೆನ್ನು ಗೂನಾಗಿರುತ್ತೆ. ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಅಲ್ಲಿ ಮೆಸೇಜ್ ನೋಡ್ತಾ, ಅಥವಾ ಒಂದು ಹಾಡನ್ನು ಕೇಳ್ತಾ, ವಿಡಿಯೋ ನೋಡ್ತಾ, ಅಥವಾ ಫೋನಲ್ಲಿ ಮಾತಾಡ್ತಾ ನಡೀತಿರ್ತಾರೆ. ಇದು ಖಂಡಿತ ನಮ್ಮ ಮೂಡ್ ಚೆನ್ನಾಗಿರ್ಬೇಕು, ನಮ್ಗೆ ಟೈಮ್ ಪಾಸ್ ಮಾಡ್ಬೇಕು ಅಂದ್ರೆ ನಡೆಯೋದು ಬೇರೆ. ಆದ್ರೆ ಸರಿಯಾದ ರೀತಿಯಲ್ಲಿ ಆರೋಗ್ಯಕ್ಕೆ ಅನುಕೂಲ ಆಗ್ಬೇಕು, ವಾಕಿಂಗ್ ವ್ಯಾಯಾಮ ಆಗ್ಬೇಕು ಅಂತಂದ್ರೆ ನಮ್ಮ ಎಷ್ಟು ಹೆಜ್ಜೆ ನಡಿತೀವಿ ಅನ್ನೋದಕ್ಕಿಂತ
ಯಾವ ರೀತಿ ನಡಿತೀವಿ, ನಮ್ಮ ಮಸಲ್ ಆಕ್ಟಿವೇಶನ್ ಆಗೋ ರೀತಿಯಲ್ಲಿ ನಡೆದಾಗ ಮಾತ್ರ ಅನುಕೂಲ ಆಗುತ್ತೆ. ಮಸಲ್ ಆಕ್ಟಿವೇಟ್ ಆಗಬೇಕು ಅಂತಂದ್ರೆ ನಮ್ಮ ದೇಹ ಸರಿಯಾದ ಭಂಗಿಯಲ್ಲಿ ಇದ್ದಾಗ ಮಾತ್ರ ಮಾಂಸಖಂಡಗಳು ಕರೆಕ್ಟ್ ಆಗಿ ಎಂಗೇಜ್ ಆಗುತ್ತೆ, ಮಾಂಸಖಂಡಗಳಲ್ಲಿ ಆಕ್ಟಿವೇಟ್ ಆಗುತ್ತೆ. ಅವಾಗ ನಮಗೆ ಹೆಚ್ಚು ಈ ಕ್ಯಾಲರಿಗಳನ್ನು ಬರ್ನ್ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ಸರಿಯಾದ ಭಂಗಿ ಮುಖ್ಯ. ಸೊ ಸರಿಯಾದ ಭಂಗಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದ ತಕ್ಷಣ ಕುತ್ತಿಗೆ ಮುಂದೆ ಬಾಗ್ತು ಅಂದ ತಕ್ಷಣ ಮೊಬೈಲ್ ನೋಡ್ತಾ ನಡೀತಾ ಇದೀವಿ ಅಂದ್ರೆ ಕುತ್ತಿಗೆ ನೋವು ಬರ್ಬೋದು. ಭುಜಗಳು ನಿಧಾನಕ್ಕೆ ಮುಂದೆ ಬಾಗ್ತಾ ಇದೆ ಅಂದ್ರೆ ಉಸಿರಾಟಕ್ಕೆ ಕಷ್ಟ ಆಗ್ಬಿಡ್ಬೋದು. ಉಸಿರಾಟ ನಮ್ಮ ವಾಲ್ಯೂಮ್ ಕಡಿಮೆ ಆದ ತಕ್ಷಣ ನನ್ಗೆ ಅದರಿಂದ ಅಡ್ಡ ಪರಿಣಾಮ ಆಗ್ಬೋದು. ಬೆನ್ನು ಗೂನಾಗಿ ನಡೀತಾ ಇದ್ದೀನಿ ಅಂತಂದ ತಕ್ಷಣ ನನ್ನ ಸೊಂಟ ನೋವು, ಮಂಡಿ ನೋವು ಹೆಚ್ಚಾಗ್ಬೋದು. ಮಂಡಿ ನೋವು, ಸೊಂಟ ನೋವು ಇರೋರು ಕರೆಕ್ಟ್ ಆಗಿ ಸಮತಟ್ಟಾಗಿರೋ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯುವಂಥದ್ದನ್ನ ಕರೆಕ್ಟ್ ಅಭ್ಯಾಸ ಮಾಡ್ಕೋಬೇಕು. ಸುಸ್ತಾದಾಗ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದ್ದಾಗ ಹಿಡ್ಕೊಂಡು ನಿಂತ್ಕೊಂಡು ನಿಧಾನವಾಗಿ ನಡೆಯುವಂಥದ್ದು, ಅವ್ರಿಗೆ ಆಗಿರುವಂತಹ ಪೇಸಲ್ಲಿ ನಡೆಯುವಂಥದ್ದು ಬಹಳ ಮುಖ್ಯ. ಸೊ ಈ ರೀತಿ ಕರೆಕ್ಟ್ ಆಗಿ ಭಂಗಿಯನ್ನ ಕಾಪಾಡ್ಕೊಳ್ಳೋದು ಬಹಳ ಅವಶ್ಯಕ. ಭಂಗಿಯನ್ನು ಹೇಗೆ ಕಾಪಾಡ್ಕೊಳ್ಳೋದು, 4 ಸುಲಭ ಟಿಪ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ. ಮೊದಲನೇದು, ನಾವು ನಿಂತ್ಕೊಂಡಿದ್ದಾಗ ನೇರವಾಗಿ ನಿಂತ್ಕೋಬೇಕು. ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದವಾಗಿ ನಿಂತ್ಕೊಂಡು ನನ್ನ ತಲೆ ಮೇಲೆ ಯಾರೋ ದಾರ ಹಿಡ್ಕೊಂಡು ಎಳಿತಿದ್ದಾರೆ ಅನ್ನೋ ರೀತಿಯಲ್ಲಿ ನಾವು ಭಾವನೆ ಮಾಡ್ಕೋಬೇಕು. ಅವಾಗ ನೇರವಾಗುತ್ತೆ, ನಮ್ಮ ತಲೆ ಭುಜ ಎಲ್ಲ ಒಂದು ಲೈನಿಗೆ ಬರುತ್ತೆ. ಅವಾಗ ಬಹಳ ಚೆನ್ನಾಗಿ ನಮ್ಮ ಬಾಡಿಯನ್ನ ಯಾವಾಗ್ಲೂ ನನ್ಗೆ ಯಾರೋ ಒಬ್ರು ತಲೆಯಲ್ಲಿ ಒಂದು ದಾರ ಹಿಡ್ಕೊಂಡು ನೇರ ನಡೀತಾ ಇದ್ದಾರೆ, ಎಳಿತಾ ಇದ್ದಾರೆ ಅಂತ ಅನ್ನುವಂತಹ ಭಾವನೆ ಇರಬೇಕು. ಎರಡನೇದು, ನಡಿಬೇಕಾದ್ರೆ ನಾವು ಮುಂದೆ ನೇರ ನೋಡ್ಬೇಕು. ಕೆಳಗಡೆ ನೋಡ್ಕೊಂಡ ತಕ್ಷಣ ನಿಧಾನವಾಗಿ ನಮ್ಗೆ ಗೊತ್ತಿಲ್ಲದೆ ನಮ್ಮ ಭುಜಗಳು, ನಮ್ಮ ಬೆನ್ನು ಬೋನ್ ಆಗ್ಬಿಡುತ್ತೆ. ಸೊ ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗ್ಬೇಕಾದ್ರೆ ನೇರ ಎದುರುಗಡೆ ನೋಡ್ಕೊಂಡು ಹೋಗ್ಬೇಕು. ಸೊ ಆ ರೀತಿ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡು ನಡೀತಿದೀವಾ, ಎದುರುಗಡೆ ನೋಡ್ತಾ ಇದೀವಾ ಅಥವಾ ಕೆಳಗಡೆ ನೋಡ್ಕೊಂಡು ಹೋಗ್ತಾ ಇದೀವಾ. ಅದಕ್ಕೆ ಆದಷ್ಟು ಸರಿಯಾಗಿರೋ ಜಾಗದಲ್ಲಿ ನಡೆದ್ರೆ ನಮ್ಗೆ ಎಲ್ಲಿ ಗುಂಡಿ ಇದೆಯೋ, ಎಲ್ಲಿ ಏರುಪೇರು ಇದೆಯೋ ಅನ್ನೋಂತಹ ಭಯ ಇಲ್ಲದೆ ನಡಿಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದು ಬಹಳ ಮುಖ್ಯ. ಮೂರನೇದು ಬಹಳ ಮುಖ್ಯವಾದಂಥದ್ದು, ಸರಿಯಾಗಿ ನಾವು ನಡಿಬೇಕಾದ್ರೆ ನಮ್ಮ ಕೋರ್ ಮಸಲ್ಸ್ ಅನ್ನ ಎಂಗೇಜ್ ಮಾಡ್ಕೋಬೇಕು. ಅಂದ್ರೆ ಮಾಂಸಖಂಡಗಳನ್ನ ಟೈಟ್ ಆಗಿ ಸರಿಯಾಗಿ ನಮ್ಮ ಹೊಟ್ಟೆಲಿ ಒಂದು ಬೆಲ್ಟ್ ಕಟ್ಟಿದಾಗೆ ಇದ್ದಾಗ, ನಮ್ಮ ಹೊಟ್ಟೆ ಮಾಂಸಖಂಡಗಳನ್ನ ಸರಿಯಾಗಿ ಇಟ್ಕೊಂಡಾಗ ಮಾತ್ರ ನನ್ಗೆ ಅನುಕೂಲ ಆಗುತ್ತೆ. ಆ ರೀತಿ ಕೋರ್ ಮಸಲ್ಸ್ ಅನ್ನ ಎಂಗೇಜ್ ಮಾಡ್ಕೊಂಡು ನಡೆಯುವಂಥದ್ದು ಬಹಳ ಮುಖ್ಯ. ನಾಲ್ಕನೇದು, ನಮ್ಮ ಕೈಗಳನ್ನ ಬೀಸ್ಕೊಂಡು ನಡಿಬೇಕು. ಸುಮಾರು ಜನ ಕೈ ಬೀಸದೆ ನೇರವಾಗಿ ನಡೀತಾ ಇರ್ತಾರೆ. ಹಾಗಲ್ಲ, ಕೈಗಳನ್ನ ಬೀಸಿದಾಗ ಅದರಲ್ಲಿ ಎಕ್ಸ್ಟ್ರಾ ಕ್ಯಾಲರೀಸ್ಗಳಾಗುತ್ತೆ. ಅವಾಗ ನಮ್ಮ ಭಂಗಿ ಸರಿಯಾಗಿರುತ್ತೆ. ನಮ್ಮ ಕುತ್ತಿಗೆ, ಬೆನ್ನಿನ ಮೇಲೆ ನಮ್ಮ ಬಾಡಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅವಾಗ ಯಾವುದೇ ರೀತಿ ಕೀಲ್ಗಳ ಮೇಲೆ ಸ್ಟ್ರೆಸ್, ಎಕ್ಸ್ಟ್ರಾ ಒತ್ತಡ ಬೀಳದೇ ಇರೋ ರೀತಿ ನೋಡ್ಕೋಬಹುದು. ಸೊ ನೀವು ನಡಿಬೇಕಾದ್ರೆ ಈ ಭಂಗಿಯಲ್ಲಿ ವ್ಯತ್ಯಾಸ ಆಗ್ತಾ ಇದೆಯಾ, ಬೇರೆಯವ್ರಿಗೆ ನೋಡಕ್ ಹೇಳ್ಬೇಕು. ನಾವು ನಡಿಬೇಕಾದ್ರೆ ಏನ್ ತಪ್ಪು ಮಾಡ್ತಿದೀನಿ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಕನ್ನಡಿ ಮುಂದೆ ಮನೇಲಿ ನಡೆದು ನೋಡಬಹುದು, ಆದ್ರೆ ಬೇರೆಯವ್ರು ನೋಡಿದಾಗ, ಓ ನೀನ್ ಸ್ವಲ್ಪ ಭುಜ ಮುಂದಕ್ಕೆ ಬಾಗಿಸ್ತಾ ಇದೆಯಾ, ಕುತ್ತಿಗೆ ಬಾಗಿಸ್ತಾ ಇದೆಯಾ, ಅಥವಾ ನೀನ್ ಸರಿಯಾಗಿ ನಡೀತಾ ಇಲ್ಲ, ಈ ರೀತಿ ಬೇರೆಯವ್ರ ಹತ್ರ ಕೇಳ್ಕೊಂಡು ಕರೆಕ್ಟ್ ಆಗಿ ತಿಳ್ಕೊಂಡು ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ವಾಕಿಂಗ್ ಮಾಡುವಾಗ ಹೆಚ್ಚಿನವರು ಮಾಡುವಂತಹ ಮೂರನೇ ದೊಡ್ಡ ತಪ್ಪು, ಎಷ್ಟು ಹೊತ್ತಿಗೋ ವಾಕಿಂಗ್ ಮಾಡೋದು ಅಥವಾ ಸರಿಯಾದ ಸಮಯದಲ್ಲಿ ವಾಕಿಂಗ್ ಮಾಡದೇ ಇರೋದು. ಇದು ಬಹಳಷ್ಟು ಕನ್ಫ್ಯೂಸಿಂಗ್ ವಿಷಯ. ಬಹಳಷ್ಟು ಜನಕ್ಕೆ ಗೊಂದಲ ಇರುತ್ತೆ. ನಾನು ಬೆಳಿಗ್ಗೆ ವಾಕಿಂಗ್ ಮಾಡಿದ್ರೆ ಒಳ್ಳೇದಾ, ಸಂಜೆ ವಾಕಿಂಗ್ ಮಾಡಿದ್ರೆ ಒಳ್ಳೇದಾ ಡಾಕ್ಟ್ರೆ? ಊಟಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ವಾಕಿಂಗ್ ಮಾಡಬೇಕಾ, ಸ್ವಲ್ಪ ಆಹಾರ ತಗೊಂಡು ವಾಕಿಂಗ್ ಮಾಡಬೇಕಾ? ಹಲವಾರು ಡೌಟ್ಸ್ಗಳಿರುತ್ತೆ. ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಖಂಡಿತ ನಾವು ದಿನಕ್ಕೆ ನಮ್ಮ ಜೀವನ ಶೈಲಿಗೆ ಯಾವಾಗ ವಾಕಿಂಗ್ ಅನುಕೂಲ ಆಗುತ್ತೋ ಅವಾಗ ಕಂಟಿನ್ಯೂಸ್ ಆಗಿ ಮಾಡೋವಂಥದ್ದು ಇಂಪಾರ್ಟೆಂಟ್. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ನಿಮ್ಗೆ ಯಾವ್ದು ಮಾಡೋಕ್ಕಾಗುತ್ತೋ ಅದು ಖಂಡಿತ ಅನುಕೂಲ. ಅಂದ್ರೆ ಬೆಳಿಗ್ಗೆ ಹೊತ್ತು ನಿಮ್ಗೆ 3/4 ಗಂಟೆ 1 ಗಂಟೆ ಟೈಮ್ ಸಿಗುತ್ತೆ, ಅಥವಾ ಸಾಯಂಕಾಲದ ಹೊತ್ತು ಸಿಗುತ್ತೆ, ಅದಕ್ಕೆ ಕಂಟಿನ್ಯೂ ಮಾಡ್ಬೋದು. ಆದ್ರೆ ಮಾಡ್ಬೇಕಾದ್ರೆ ನಮ್ಮ ಆಹಾರ ಹೇಗೆ ತಗೋತೀವಿ, ಎಷ್ಟು ಹೊತ್ತಿಗೆ ತಗೋತೀವಿ ಅನ್ನೋದು ಬಹಳ ಮುಖ್ಯ. ಬೆಳಗ್ಗೆ ಎದ್ದ ತಕ್ಷಣ ನಾನೊಂದು ಬಿಸ್ಕೆಟ್, 2-3 ಬಿಸ್ಕೆಟ್ ತಿಂದು, ಒಂದು ಟೀ ಕಾಫಿ ಕುಡಿದು ನಂತರ ವಾಕಿಂಗ್ ಮಾಡಿದ್ರೆ ನಾನು ಆ ಬಿಸ್ಕೆಟ್ ಅನ್ನ ಕರಗಿಸ್ತಾ ಇದ್ದೀನಿ ಹೊರತು ನನ್ನ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಾವು ಈ ಹೊಟ್ಟೆ ಬೊಜ್ಜು ಕರಗಿಸುವಂಥದ್ದು ಅನ್ನುವಂಥದ್ದು ಅದಕ್ಕೆ ದೇಹದಲ್ಲಿ ಒಂದು ಸ್ವಿಚ್ ಇರುತ್ತೆ. ಆ ಸ್ವಿಚ್ ಹೆಸರು ಇನ್ಸುಲಿನ್ ಅಂತ. ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ ದೇಹದಲ್ಲಿ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅಥವಾ ಶುಗರ್ ಅನ್ನ ಯೂಸ್ ಮಾಡಿ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಮಾಡ್ಲಿಕ್ಕೆ ಅದು ಆ ಸ್ವಿಚ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ನಾವು ಬೆಳಿಗ್ಗೆ ತಿಂಡಿ ತಿಂದ ತಕ್ಷಣ ಹೆವಿ ತಿಂಡಿ ತಿಂದಿದ್ದೀವಿ, ತಿಂಡಿ ತಿಂದ ತಕ್ಷಣ ನಾನು 1/2-3/4 ಗಂಟೆ ವಾಕಿಂಗ್ ಮಾಡ್ತೀನಿ ಅಂತಂದ್ರೆ ಆ ತಿಂದಿರುವಂತಹ ಆಹಾರವನ್ನು, ಅಲ್ಲಿರುವಂತಹ ಶುಗರ್ ಅನ್ನ ನಮ್ಮ ದೇಹ ಉಪಯೋಗಿಸ್ಕೊಳ್ಳುತ್ತೆ. ಹೊಟ್ಟೆ ಬೊಜ್ಜು ಅದು ಏನು ಮೂಮೆಂಟೇ ಆಗೋದಿಲ್ಲ. ಅದೇ ರಾತ್ರಿ ನಾನು ಹೆವಿ ಡಿನ್ನರ್ ಮಾಡಿದ್ದೀನಿ, ಹೆವಿ ರಾತ್ರಿ ಊಟ ಮಾಡಿದ್ದೀನಿ, ಅದಾದ ನಂತರ ಸೋಫಾದ ಮೇಲೆ ಕುತ್ಕೊಂಡು ನಾವು ಟಿವಿ ಅಥವಾ ಸೀರಿಯಲ್ ನೋಡ್ತಾ ಕುತ್ಕೊಂಡು 1 ಗಂಟೆ 2 ಗಂಟೆ ಒಂದೇ ಕಡೆ ಕೂತ್ಕೊಂಡ್ಬಿಟ್ರೆ ನಾವು ತಿಂದಿರುವಂತಹ ಹೆವಿ ಆಹಾರ ಖಂಡಿತ ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಸೊ ಅದಕ್ಕೋಸ್ಕರ ಸರಿಯಾಗಿ ನಮಗೆ ಯಾವ್ದು ವರ್ಕ್ ಆಗುತ್ತೋ ಅದನ್ನ ಕರೆಕ್ಟ್ ಫಾಲೋ ಮಾಡಬೇಕು. ಅದರ ಜೊತೆಗೆ ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರನ್ನ ಕುಡಿದು ಒಂದು ಅಥವಾ 2 ಸ್ವಲ್ಪ ಬಾದಾಮ್ ಅಥವಾ ಅಕ್ರೋಡ್ ಯಾವ್ದಾದ್ರು ಒಂದು ಸಣ್ಣ ಡ್ರೈ ಫ್ರೂಟ್ಸ್ ಅನ್ನ ತಗೊಂಡು ವಾಕಿಂಗ್ ಮಾಡೋದ್ರಿಂದ ನಮ್ಗೆ ಆ ಎನರ್ಜಿನೂ ಸಿಗುತ್ತೆ, ಖಂಡಿತ ನಮ್ಗೆ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಆಹಾರ ತಿಂದ ನಂತರ 1/2 ಗಂಟೆ ಆದ್ಮೇಲೆ ನಾವೊಂದು 20 ನಿಮಿಷ ರಾತ್ರಿ ಹೊತ್ತು ಅಥವಾ ಮಧ್ಯಾಹ್ನ ಹೊತ್ತು ನಡೆಯೋದ್ರಿಂದ ಖಂಡಿತವಾಗಿ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ಹೆಚ್ಚು ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆಹಾರಕ್ಕಿಂತ ಮುಂಚೆ ನಡೆಯುವಂಥದ್ದು ಮುಖ್ಯ. ಆಹಾರ ಆಗಿ 1/2 ಗಂಟೆ ಆದ ನಂತರ 15-20 ನಿಮಿಷ ನಡೆಯುವಂಥದ್ದು ಬಹಳ ಮುಖ್ಯ.
ಕರೆಕ್ಟ್ ಟೈಮಿಗೆ ಆಹಾರ ತಗೋಬೇಕು, ಯಾವ ಟೈಮಿಗೆ ಹೇಗೆ ವಾಕಿಂಗ್ ಮಾಡಬೇಕು, ನಿಮ್ಮ ದೇಹದ ಪ್ರಕೃತಿ ಪ್ರಕಾರ ಹೇಗೆ ಡಿಸೈಡ್ ಮಾಡಬೇಕು, ಡೀಟೇಲ್ ಆಗಿ ತಿಳ್ಕೋಬೇಕು, ಹೊಟ್ಟೆ ಬೊಜ್ಜು ಕರಗಿಸಬೇಕು ಅಂತ ನಿಮಗೆ ಸೀರಿಯಸ್ ಆಗಿದ್ರೆ ನನ್ನ 21 ದಿನದ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅನ್ನ ಸೇರ್ಕೊಳ್ಳಿ. ಇದರಲ್ಲಿ ನಾನು ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. 4ನೇ ಮಿಸ್ಟೇಕ್ ಅಥವಾ ತಪ್ಪು ಹೆಚ್ಚಿನ ಜನ ವಾಕಿಂಗ್ ಮಾಡ್ಬೇಕಾದ್ರೆ ಮಾಡುವಂತದ್ದು, ಬೆಳಿಗ್ಗೆ 1 ಗಂಟೆ ವಾಕಿಂಗ್ ಮಾಡ್ಬಿಡ್ತಾರೆ, ಆಮೇಲೆ ಇಡೀ ದಿನ ಸುಮ್ಮನೆ ಕೂತ್ಕೊಂಡೇ ಕಳೆದು ಬಿಡ್ತಾರೆ. ಅಂದ್ರೆ ಬೆಳಿಗ್ಗೆ ಬಹಳ ಶ್ರದ್ಧೆಯಿಂದ ಪ್ರತಿದಿನ 1 ಅವರ್ ಫಾಸ್ಟ್ ಆಗಿ ವಾಕಿಂಗ್, ನಾನು ಫ್ಯಾಟ್ ಬರ್ನ್ ಮಾಡ್ಬೇಕು ಅಂತ ಮಾಡಿರ್ತಾರೆ. ಆದ್ರೆ ಅದಾದ ನಂತರ ಬೆಳಿಗ್ಗೆ ಆಫೀಸಿಗೆ ಹೋಗ್ಬೇಕು, ಬೆಳಿಗ್ಗೆ 9 ರಿಂದ 6 ಗಂಟೆ ತನಕ ಆಫೀಸಲ್ಲಿ ಕೂತ್ಕೊಂಡಿರ್ತಾರೆ, ಮತ್ತೆ ಮನೆಗೆ ಬರ್ತಾರೆ, ಮನೆಗೆ ಬಂದು ಏನೋ ವರ್ಕ್ ಕೂತ್ಕೊಂಡು ಕೆಲಸ ಮಾಡಿ ಅಡ್ಗೆ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಟಿವಿ ನೋಡಿ ಆಮೇಲೆ ಮಲ್ಕೊಂಡ್ಬಿಡ್ತಾರೆ. ಅಂದ್ರೆ 1 ತಾಸು ನಾವು ವಾಕಿಂಗ್ ಮಾಡಿರುವಂತದ್ದನ್ನ ನೆಕ್ಸ್ಟ್ 12 ಗಂಟೆ ಕೂತ್ಕೊಂಡು ಕಳೆಯುವಂತಹ ಆ ಸಮಯ ಅದಕ್ಕೆ ಸರಿಯಲ್ಲ. ಅಂದ್ರೆ ನಾವು ಬೆಳಿಗ್ಗೆ ಒಂದು ಆರೋಗ್ಯಯುತ ಆಹಾರವನ್ನ ಬೆಳಿಗ್ಗೆ ತಿಂಡಿಯಲ್ಲಿ ತಿಂದು, ನನ್ನ ಹೆಲ್ತಿಗೆ ಹೇಗ್ ಬೇಕೋ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ಡ್ ತಿಂಡಿಯನ್ನು ತಿಂತೀನಿ, ಆಮೇಲೆ ಇಡೀ ದಿನ ನಾನು ಏನ್ ಬೇಕಾದ್ರೂ ಜಂಕ್ ತಿಂತೀನಿ ಅಂದ್ರೆ ನಮ್ಮ ದೇಹದ ಮೇಲೆ ಹೇಗೆ ಅಡ್ಡ ಪರಿಣಾಮ ಬೀಳುತ್ತೋ ಅದೇ ರೀತಿ ಬೆಳಿಗ್ಗೆ 1 ಅವರ್ ವಾಕಿಂಗ್ ಮಾಡ್ತೀನಿ, ಆಮೇಲೆ ಇಡೀ ದಿನ ಕೂತ್ಕೊಂಡಿರ್ತೀನಿ ಅಂದ್ರೆ ಅಷ್ಟೇ ತಪ್ಪು, ಅಷ್ಟೇ ಅದಕ್ಕಿಂತ ಹೆಚ್ಚು ಹಾನಿ ಆಗ್ಬೋದು. ಅದಕ್ಕೋಸ್ಕರ ದೇಹ 2 ತರ ನಮ್ಮ ಎನರ್ಜಿಯನ್ನು ಯೂಸ್ ಮಾಡ್ಕೊಳುತ್ತೆ. ಒಂದು ವ್ಯಾಯಾಮ ಮಾಡಿದಾಗ, ಎಕ್ಸರ್ಸೈಸ್ ಮಾಡಿದಾಗ, ಅದು ವಾಕಿಂಗ್. 2ನೇದು ನೀಟ್ ಅಂತ ಹೇಳ್ತೀವಿ, ನಾನ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್. ಅಂದ್ರೆ ನಾವು ಪ್ರತಿನಿತ್ಯ ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳಲ್ಲಿ, ಮನೆ ಕೆಲಸಗಳಾಗಿರ್ಬೋದು, ಸಣ್ಣ ಪುಟ್ಟ ಓಡಾಟಗಳಲ್ಲೂ ಕೂಡ ನಮ್ಮ ದೇಹದಲ್ಲಿ ಆ ಥರ್ಮೋಜೆನೆಸಿಸ್ ಅಂದ್ರೆ ಆ ಕ್ಯಾಲರಿಗಳು ಬರ್ನ್ ಆಗ್ತಾ ಇರುತ್ತೆ. ಅದು ಸರಿಯಾಗಿ ಆದಾಗ ಮಾತ್ರ, ಇದೆರಡು ಕಾಂಪ್ಲಿಮೆಂಟ್ ಆದಾಗ ಮಾತ್ರ ನಮ್ಮ ದೇಹ ಬಹಳ ಚೆನ್ನಾಗಿ ಫ್ಯಾಟ್ ಬರ್ನ್ ಮಾಡ್ಲಿಕ್ಕೆ, ಬೇಗ ಅನುಕೂಲ ಮಾಡ್ಲಿಕ್ಕೆ, ಸರಿಯಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ಪ್ರತಿ 1 ಗಂಟೆಗೆ 5 ನಿಮಿಷ ಆದ್ರೂ ಸ್ವಲ್ಪ ಓಡಾಟ ಮಾಡುವಂತದ್ದು ಅಂತ ರೂಲ್ ಇಟ್ಕೋಬೇಕು. 1 ಗಂಟೆಗೆ ಒಂದು ಅಲಾರಾಮ್ ಅಥವಾ ರಿಮೈಂಡರ್ ನನ್ನ ಮೊಬೈಲ್ ಅಲ್ಲಿ ಬರ್ತಾ ಇರ್ಬೋದು, ಆ ರೀತಿ ನೀವು ಮಾಡ್ಕೋಬಹುದು. ಅಥವಾ ಪ್ರತಿ 1-1.5 ತಾಸಿಗೆ ಒಂದ್ಸಲ ಸ್ವಲ್ಪ ಎದ್ದು ನೀರು ಕುಡ್ಕೊಂಡ್ ಬರ್ತೀನಿ, ಅಥವಾ ಮನೆ ಕೆಲಸ ಮಾಡ್ತೀನಿ. ನಾನು ಬೆಳಗ್ಗೆ ಒಂದಿಷ್ಟು, ಮಧ್ಯಾಹ್ನ ಒಂದಿಷ್ಟು, ರಾತ್ರಿ ಒಂದಿಷ್ಟು ನಮ್ಮ ಮನೆ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀನಿ, ಅಂಗಡಿಗೆ ಹೋಗಿ ಬರ್ತೀನಿ, ಸಣ್ಣ ಮಕ್ಕಳ ಜೊತೆ ಆಟ ಆಡ್ತೀನಿ. ಈ ರೀತಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋದ್ರಿಂದ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಕೂತ್ಕೊಂಡೆ ಈಗಿನ ಕಾಲದಲ್ಲಿ ಹೆಚ್ಚಿನ ಜನರು ಸಮಯ ಕಳೆಯೋದ್ರಿಂದ ಖಂಡಿತವಾಗಿ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಬರ್ತಾ ಇದೆ, ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇದೆ. ಮುಖ್ಯವಾಗಿ ರಾತ್ರಿ ಊಟ ಮಾಡಿದ್ಮೇಲೆ ಒಂದು 15-20 ನಿಮಿಷ ನಂತರ ಒಂದು ಸ್ವಲ್ಪ ವಾಕಿಂಗ್ ಮಾಡೋದ್ರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಸಕ್ಕರೆ ಶುಗರ್ ಸ್ಪೈಕ್ ಆಗೋದನ್ನ ತಪ್ಪಿಸ್ಲಿಕ್ಕಾಗುತ್ತೆ, ಹೊಟ್ಟೆ ಬೊಜ್ಜಾಗಿ ತಿಂದಿರುವಂತ ಆಹಾರ ಆಗದಿರೋ ರೀತಿ ನೋಡ್ಕೊಳ್ಲಿಕ್ಕಾಗುತ್ತೆ. ಸೊ ಈ ತಪ್ಪನ್ನ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಮಾಡ್ಬೇಡಿ. ನೀಟ್ ನೆನ್ಪಿಡಿ, ನಾನ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್. ನಾವು ಇಡೀ ದಿನ ಆಕ್ಟಿವ್ ಆಗಿರೋದು ಅಷ್ಟೇ ಮುಖ್ಯ. 5ನೇ ಮಿಸ್ಟೇಕ್ ಮತ್ತು ಅತ್ಯಂತ ಕಾಮನ್ ಆಗಿ ಎಲ್ಲರೂ ಮಾಡ್ತಾ ಇರುವಂತ ಮಿಸ್ಟೇಕ್, ನಾನು ವಾಕಿಂಗ್ ಮಾಡ್ತೀನಿ, ನನಗೆ ಆದ್ರೂ ತೂಕ ಕಡಿಮೆ ಆಗ್ತಿಲ್ಲಲ್ಲ ಅಂತ ಆಶ್ಚರ್ಯ ಪಡ್ತಿರ್ತಾರೆ. ಅಂದ್ರೆ ಕೇವಲ ವಾಕಿಂಗ್ ಮಾತ್ರ ಸಾಕಾಗಲ್ಲ. ನಮ್ಮ ದೇಹದಲ್ಲಿ 40-50 ವರ್ಷ ಅಥವಾ 30 ವರ್ಷದ ನಂತರನೇ ನಮ್ಮ ಮಾಂಸಖಂಡಗಳು ಕ್ಷೀಣಿಸ್ತಾ ಬಂದ್ಬಿಡುತ್ತೆ. ಸೊ ನಮ್ಮ ಮಾಂಸಖಂಡಗಳು ಇಂಜಿನ್ ಇದ್ದಾಗೆ, ನಮ್ಮ ಗಾಡಿ ಚೆನ್ನಾಗಿ ನಡಿಬೇಕಂದ್ರೆ ವಾಕಿಂಗ್ ಫ್ಯೂಯಲ್ ಇದ್ದಾಗೆ ಇಂಜಿನ್ ಸರಿಯಾಗಿರ್ಬೇಕು. ಅಂದ್ರೆ ಮಾಂಸಖಂಡಗಳು ಕರೆಕ್ಟ್ ಆಗಿದ್ದಾಗ ಮಾತ್ರ ನಮ್ಮ ಗಾಡಿ ಚೆನ್ನಾಗಿ ಓಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ಮಾಂಸಖಂಡಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ನಾವು ಕರೆಕ್ಟ್ ಆಗಿ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸಸ್ ಅನ್ನ ಮಾಡಬೇಕು. ವಾಕಿಂಗ್ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸಸ್ ಅನ್ನ ಮಾಡಿದಾಗ, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ಪಥ್ಯವನ್ನ ಅನುಸರಿಸಿದಾಗ, ಅಂದ್ರೆ ಹೆಚ್ಚು ಪ್ರೋಟೀನ್ ಇರುವಂತಹ ಆಹಾರ, ಎಲ್ಲಾ ಪೋಷಕಾಂಶಗಳು ಸರಿಯಾಗಿರುವಂತಹ ಬ್ಯಾಲೆನ್ಸ್ಡ್ ಆಹಾರ ತಗೊಂಡು ಪ್ರತಿದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ವಾಕಿಂಗ್ ಮಾಡಿದಷ್ಟೇ ಮುಖ್ಯ. ಅದನ್ನ ನಾವು ಮಾಡ್ತಾ ಇಲ್ಲ ಅಂದ ತಕ್ಷಣ ನಮ್ಮ ವಾಕಿಂಗ್ ಮಾಡೋದ್ರಿಂದ ನಮ್ಗೆ ಹೆಚ್ಚು ಲಾಭ ಆಗೋದೇ ಇಲ್ಲ. ಸೊ ಸರಿಯಾದ ಸ್ಟ್ರೆಂತ್ ಟ್ರೈನಿಂಗ್, ನಾನು ಸ್ಟ್ರೆಂತ್ ಟ್ರೈನಿಂಗ್ ಅಂತ ನಾನು ಹೆಚ್ಚಿನ ಪೇಷಂಟ್ಸ್ ಹೇಳಿದ ತಕ್ಷಣ, ಅಯ್ಯೋ ನನಗೆ ಜಿಮ್ಗೆಲ್ಲ ಹೋಗೋಕ್ಕಾಗಲ್ಲ ಡಾಕ್ಟ್ರೇ, ನನಗೆ ವೇಟ್ಸ್ ಎತ್ತಕ್ಕಾಗಲ್ಲ, ನಮ್ಮ ಹತ್ರ ಎಲ್ಲ ಇವೆಲ್ಲ ಆಗಲ್ಲ, ನನಗೆ ಮಂಡಿ ನೋವಿದೆ, ಸೊಂಟ ನೋವಿದೆ ಅಂತ ಎಲ್ಲರೂ ತಪ್ಸ್ಕೊತಾ ಇರ್ತಾರೆ ಅಥವಾ ನೆಪ ಹೇಳ್ತಿರ್ತಾರೆ. ಇದು ಖಂಡಿತ ಸರಿಯಲ್ಲ, ಅಥವಾ ಇದನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ನಾವು ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಅನ್ನ ಮಾಡಬೇಕು. ನಮ್ಮ ವಯಸ್ಸಿಗೆ ತಕ್ಕ ಹಾಗೆ, ನಮ್ಮ ಮಂಡಿ ನೋವು, ಸೊಂಟ ನೋವಿಗೆ ತಕ್ಕ ಹಾಗೆ ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಸುಲಭವಾದ ವ್ಯಾಯಾಮಗಳು, ನಮ್ಮ ಬಾಡಿ ವೇಟ್ ಎಕ್ಸರ್ಸೈಸಸ್ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಗೋಡೆಗೆ ತಾಗಿಸ್ಕೊಂಡು ನಾವು ಮಾಡುವಂತಹ ವಾಲ್ ಸ್ಕ್ವಾಟ್ಸ್ ಆಗಿರ್ಬೋದು, ಅಥವಾ ಇನ್ಕ್ಲೈನ್ ಪುಷಪ್ಸ್ ಆಗಿರ್ಬೋದು, ಲಂಜಸ್ ಆಗಿರ್ಬೋದು, ಪ್ಲಾಂಕ್ ಎಕ್ಸರ್ಸೈಸ್ ಆಗಿರ್ಬೋದು. ಈ ರೀತಿ ಕೆಲವೊಂದಿಷ್ಟು ವ್ಯಾಯಾಮಗಳನ್ನ ಮಾಡೋದ್ರಿಂದ, ಅಥವಾ ಸುಲಭವಾದ ವೇಟ್ಸ್ ಗಳನ್ನ ಮನೇಲಿ ಇಟ್ಕೊಂಡು ಆ ವೇಟ್ ಗಳನ್ನ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡು ಕರೆಕ್ಟ್ ಆಗಿ ಎತ್ತುವಂತದ್ದು, ಈ ರೀತಿ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳು ಕರೆಕ್ಟ್ ಆಗಿರುತ್ತೆ. ಸರಿಯಾದ ರೀತಿಯಲ್ಲಿ ಪ್ರೋಟೀನ್ ಹೆಚ್ಚಿರುವಂತ ಆಹಾರವನ್ನು ತಗೊಳ್ಳೋದು ಅಷ್ಟೇ ಮುಖ್ಯ. ಸೊ ಇದೆಲ್ಲ ಸೇರ್ಕೊಂಡಾಗ ನಮ್ಮ ವಾಕಿಂಗ್ ಅನ್ನುವಂಥದ್ದು ದಿವ್ಯ ಔಷಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ವಾಕಿಂಗ್ ಇಸ್ ಅ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲ ಅಂಶಗಳನ್ನ ಸೇರಿಸ್ಕೊಂಡು ಮಾಡಿದಾಗ
ಖಂಡಿತವಾಗಿ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅದ್ರ ಜೊತೆಗೆ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ, ದೇಹ ತೂಕ ಕಡಿಮೆ ಮಾಡಿ ನಾವು ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇವತ್ತು ನಾನು ನಿಮ್ಗೆ ಈ 5 ಟಿಪ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ್ದು ಇದರಲ್ಲಿ ಅನುಸರಿಸೋದು ಕಷ್ಟ ಆಗ್ತಾ ಇದೆ ಅಥವಾ ಯಾವ್ದು ಮಾಡ್ತಾ ಇಲ್ಲ, ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲಿ ನಾವು ಒಳ್ಳೆ ಡಿಸ್ಕಷನ್ ಮಾಡ್ಕೊಂಡು ನಂತರದಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ವಾಕಿಂಗ್ ಮೇಲೆ ಇನ್ನಷ್ಟು ನನಗೆ ವಿಡಿಯೋ ಮಾಡ್ಲಿಕ್ಕೆ ಉತ್ತೇಜನ ಸಿಗುತ್ತೆ. ನಿಮ್ಮ ಡೌಟ್ಸ್ ಗಳನ್ನು ದಯವಿಟ್ಟು ನನಗೆ ಕಳಿಸಿ. ನಾನು ಪ್ರತಿದಿನ ಒಂದೊಂದು ಹೆಲ್ತ್ ಟಿಪ್ ಅನ್ನ ನಿಮ್ಮ ವಾಟ್ಸ್ಆ್ಯಪ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನು ಆ ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೆ ಸೇರ್ಕೊಂಡಿಲ್ಲ ಅಂತಂದ್ರೆ ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಅವತ್ತು ಸೇರ್ಕೋಬಹುದು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಆರೋಗ್ಯದ ಮಾಹಿತಿ ನಿಮಗೆ ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.